ಅಲ್ಲೇ ಪುಟ್ಟಕ್ಕ, ಇಲ್ಲಿದ್ಕು ಎಂತ ನೋಡ್ತಾ ಇದೀಯೆ? ನಾಯಿ ಬಗ್ಲದ್ ಕೇಳಲ್ಲನೆ ಹಂಗಾರೆ ಬಂದ್ರೆ ಏನೋ ಮರೆತಿ. ಆ ನಾಯಿನ ಬಿಡಬೇಡ ಅಂದ್ರೆ ಹೇಳಿದ್ ಕೇಳಲ್ಲ. ಕಟ್ಟಾಕಿ ಕಟ್ಟಾಕಿ ಅದಕ್ಕೊಂಥರ ಕಾಲೊಂಥರ ಆಗ್ತದೆ ಅಂತ ಬಿಡ್ತೀಯ. ಹಾ, ಎಲ್ಲಿ ಹೋಗೊಂಚು ನೋಡ್ಬಾರ್ದ ಹಂಗಾರೆ? ಎಲ್ಲ ಇನ್ನೂ ಹೇಳ್ತಿರ್ಬೇಕಾನೆ. ಏನು ಸಣ್ಣ ಹುಡುಗಿನಾನೆ ಹಂಗಾರೆ ನೀನ? ನಿಂಗೆ 1000 ಸಲ ಹೇಳಿನಿ ಬೇರೆಯವ್ರ ಮುಂದೆ ಬೈಬೇಡ ಅಂತ. ಬೈತೀಯ ಅಲ್ಲ? ತಡಿ, ನಿಂಗೆ ಮಾಡಿಸ್ತೀನಿ. ಅಕ್ಕನ ಹತ್ರ ಹೇಳ್ಕೊಡ್ತಿದ್ರೆ ಯಾಕೆ ಹೇಳ? ನಡಿ ಮರೆತಿ ನೀನ. ಅಕ್ಕ ತಂಗಿ ಒಂದೇ ಥರದವ್ರ. ಏನು ನಿನ್ನ ಅಕ್ಕ ಏನು ಹುಲಿ ಕಟ್ಟದ ನಾ ಹೆದ್ರಕ್ಕೆ? ನಡಿಯ ಅಲ್ಲೇ. ಬಂದ್ರೆ ಏನೋ ನಾಯಿ ಮೈ ಮೇಲೆ ಹೋಗಿ ಹಾರ್ತದೆ. ಒಂಚೂರು ಹೋಗಿ ನೋಡು ಅಂತ ಅಂದ್ರೆ ಇಲ್ಲಿ ಬಂದ್ಕೊಂಡು ನಾಟಕ ಮಾಡ್ತಾ ನಿಂತದೆ. ಕಿರ್ಚ್ಬೇಡ, ಕಿವಿ ಕೇಳಿಸ್ತದ ನಂಗೆ. ಕಿವಿ ಕೇಳಿಸೋಳಾದ್ರೆ ಹೇಳಕ್ಕೂ ಮಾಡ್ಬೇಕು. ತನಗೆ ಸ್ವಂತ ಬುದ್ಧಿ ಅಂತೂ ಇಲ್ಲಲ್ಲ, ಹೇಳಿದ್ದು ಕೇಳಲ್ಲ. ಬರೀ ಇವೇ ಆತು. ನಡಿ ಮಾರೈತಿ ನೀನ. ಒಂದು ಜಾತಿ ಅಕ್ಕ ತಂಗಿ ನನ್ನ ಹತ್ರ ವಾದ ಮಾಡೋದಂತ ಕಲ್ತೀರ. ಬೇರೆಯವ್ರೆದ್ರಿ ಬಾಯಿ ಮುಚ್ಕೊಂಡು ನಾಯಿ ಥರ ಇರ್ತೀರ. ನಾನೊಂದಿಲ್ಲಿ ಬಿಟ್ಟಿ ಬಿದ್ದೀನಲ್ಲ, ಅದಕ್ಕೆ ನಿಮ್ಮ ಅಕ್ಕ ತಂಗಿಗೆ ಹಿಂಗೆ ಮಾಡಿಸ್ತೀನಿ. ತಡಿ ನಿಂಗೆ, ತಡಿ. ಓ ಸಾಲಿನಿ ಅತ್ತೆ, ಬನ್ರಿ. ಬವೇಕ ಬನ್ರಿ. ನೀನೊಬ್ಬ ಬರ್ರಿ, ಇಟ್ಲಾಗ ಬರ. ಮಾಡೋದು ನೋಡಲ್ಲ, ಕುಯ್ಗುಡುಕುತ್ತ ಹೋದ ಅದಾನೆ. ಮಾರಯ್ಯ ಅತ್ಲಾಗ ನಡಿಯ. ನಮ್ಮನೆ ನಾಯಿ ಒಂದು ಹಿಂಗೆ ಮಾಡೋದು ಕಣೆ ಪುಟ್ಟಕ್ಕ. ಏನಾರು ಯಾರು ಬಂದ್ರಿ ಏನು ಇವ್ರ ಮನೇಲಿ ಊಟ ಹಾಕ್ಲಿ ಏನೋ ಅನ್ನಂಗೆ ಕೈ ಕಾಲು ಮುಸ್ಕುತ್ತ ಹೋಗೋದು. ನಡಿ ಮಾರೆ, ನಾಯಿ ಅಂತ ತೊರ್ಲು ಇಲ್ಲ ನಿಂಗೆ ಹಾಕಕ್ಕೆ. ಹೋಗದ್ಲ ಅಮ್ಮ ಎತ್ಲಾಗ ಹೋಗ್ಯಾರ. ಅಮ್ಮ ಅಲ್ಲ, ಅಶ್ವಿನಿ ಅಕ್ಕನ ಜೊತೆ ಒಳಗಡೆ ಕೂತದೆ. ಬನ್ನಿ ಪುಟ್ಟಕ್ಕ. ಎಕ್ಸಾಮ್ ಹೆಂಗೆ ಮಾಡಿಯೇ? ಭವ್ಯಕ್ಕ, ಎಕ್ಸಾಮ್ ಚೆನ್ನಾಗಿ ಮಾಡೀನಿ. CET ಒಂದು ಗನಾಗಿ ಮಾಡಿದ್ರೆ ಸಾಕು ಮರ್ರ. ಬನ್ನಿ ಒಳಗೆ ಬನ್ನಿ. ಕಿಟ್ಟ ಎಂತ ಮಾಡ್ತಿದ್ದ? ಕರ್ಕೊ ಬರೋದಲ್ಲ ನನ್ನ. ಹಾಂ, ಊಟದ ಮನೆಗೆ ಬರೋದು ನೋಡ, ಮನೆ ಮಂದಿ ಬರೋಕ್ಕೆ. ನಡಿ ಮರೆತಿ ನೀನು. ಹೌದೇ ಸೈ ಕಣೆ ಪುಟ್ಟಕ್ಕ, ಮನೇಲಿದ್ದ ಇನ್ನೆಂತ ಮಾಡ್ತಾನೆ. ನಡಿ ಒಳಗೆ ನಡಿ. ಶಾಲಿನಿ ಅಕ್ಕ, ಭವ್ಯ, ಬನ್ನಿ ಒಳಗೆ ಬನ್ನಿ, ಕೂತ್ಕೊಳ್ಳಿ. ಅದೇನೆ ಪುಟ್ಟಕ್ಕ, ನಾವು ಬಂದು ಒಳಗೆ ಕೂರಕ್ಕೂ ಹೋಗ್ತಾ ಇದೆಯಾ? ಅಯ್ಯೋ ಶಾಲಿನಿ ಅತ್ತೆ, ನಮ್ಮ ಅಮ್ಮಂಗೆ ನನ್ನ ಕಂಡ್ರೆ ಹಾಗೆ ಕಣ್ರಿ ಪಿರ 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 ಅನ್ನೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ಒಳಗಡೆ ಹೋಗ್ತೀನಿ. ನಡಿ, ನೀನು ಒಳಗೆ ನಡಿ ಮೊದಲು. ಆತ್ ಮರೆತಿ, ನಾನು ಒಳಗೆ ಹೋಗ್ತೀನಿ ಅಂದಿ. ನಾ ಮತ್ತೆ ಇಲ್ಲಿ ನಿಂತ್ಕೋತೀನಿ. ನನ್ನ ಭಾರಿ ನಾಲ್ಗೆ ಉದ್ದ ಆದಂಗೆ ಅದೇ ಪುಟ್ಟಕ್ಕಂದು. ಹಿಂಗೆ ಮಾತಾಡ್ತೀರ? ಏನು ಸಣ್ಣ ಹುಡುಗಿ ಅನ್ಕೊಂಡಿಯೇನೆ? ಇದೊಂದು ಹೆಂಗ್ಸ್ ಕಮ್ಮಿ ಇತ್ತು, ಊರಿಯ ಬೆಂಕಿಗೆ ತುಪ್ಪ ಸುರಿಯೋಕ್ಕೆ. ಮೊದಲೇ ನಮ್ಮಮ್ಮ ಆಡೋದ್ಕೋ ಈ ಹೆಂಗ್ಸ್ ಆಡೋದ್ಕೂ ಸರಿ ಆಗ್ತದೆ. ಮತ್ತು ನಮ್ಮ ಅಕ್ಕನ ಬೇರೆ ಇವಾಗ ಅಯ್ಯೋ ನಮ್ಮ ಅತ್ತೆ ಎಷ್ಟು ಚೇಂಜ್ ಆಗಿದ್ದಾರೆ ಗೊತ್ತಾ ಅಂತ ಅವಳ್ದೊಂದು. ಚೇಂಜ್ ಆಗಿಲ್ಲ, ಏನೂ ಆಗಿಲ್ಲ, ಎಲ್ಲ ನಾಟಕ. ನಾನು ಲಕ್ಷ್ಮತ್ತಿಗೆ ಫೋನ್ ಮಾಡೋಕ್ಕೆ ಹೇಳೋಕ್ಕೂ ನೀವೆಲ್ಲ ಬಂದ್ರಿ. ಪಾಪ ನಿಮಗೆಲ್ಲ ತೊಂದರೆ ಆತ ಏನ? ಪುಣ್ಯಾತ್ಕಿತ್ತಿ ನೀನೀಗ ಮತ್ತೆ ಹೊಸ್ದಾಗಿಂದ ಹೇಳಕ್ಕೆ ಶುರು ಮಾಡಬೇಡ. ಊರು ಮನೆಯರಂದರೆ ಎಂತ ಮಾಡೋಕ್ಕಾಗಲ್ಲ. ಒಬ್ಬರು ಕಷ್ಟ ಸುಖಕ್ಕೆ ಆಗ್ಬೇಕು ಹೋಗ್ಬೇಕು. ಅದಕ್ಕೆ ತೊಂದರೆಗಿಂದ್ರೆ ಅನ್ಕೂತ ಕೂರಕ್ಕಾಗಲ್ಲ. ಈಗ ಎಂತ ಮಾಡೋದು ಏನು ಕತೆ ಅಂತ ಹೇಳಿ ನೀನು. ಕುಯ್ ಅಂತ ಕೂರೋದಲ್ಲ. ಲಕ್ಷ್ಮಕ್ಕ ಫೋನ್ ಮಾಡಿದಾಗ ಹೇಳ್ತಿದ್ರು, ಏನು ಹೊಳ್ತಾ ಇದೆ ಹುಡುಗಿ ಆ ಥರ ಈ ಥರ ಅಲ್ಲ ಅಂತ. ನಿಂಗೆ ಒಳಕ್ಕೆ ಅಂತ ಆಗಿದೆ, ನೀ ಅಂತ ಮಾಡಿಯೇ? ಹಾಂ ಅಲ್ಲ, ಆ ಥರ ನೀನು ಅಮ್ಮ ಕುಡ್ಕೊಂಡು ಊರ ಮೇಲೆ ಬೀಳ್ತಾ ಇದೆ. ಅದಕ್ಕೆ ಏನು ಗತಿ ಇಲ್ಲ, ಏನು ನಗಾಡೋದಂತೆ ಏನು ಮಾಡೋದಂತೆ. ನಮ್ಮನೇಲಿ ಇವರು ಮಹೇಶ ಹೋಗಿದ್ರಂತೆ ಅಲ್ಲ ನೆನ್ನೆ, ಹೇಳ್ತಿದ್ರು ಆ ಹೆಂಗಸಿಗೆ ಅಂತಕ್ಕೆ ಹಂಗೆ ಆಗ್ತದೆ ಏನೋ ಮರೆತಿ, ಹಿಂಗೆ ಮಾಡ್ತಾ ಇದೆ, ಥರ ಆಡ್ತಾ ಇದೆ, ಏನು ನಗದೇನು, ಈ ಒಂದು ಹಲ್ಲರಿಯೋದೇನು ಅಯ್ಯಯ್ಯೋ ಅಂತಿದ್ರು. ಹಾಂ ಅದೇ ಆರಾಮಾಗದೆ. ಇವಳು ನೋಡೋ ವಿಶಾಲಾಕ್ಷಿ ಊರು ಹಾಳಿ ಅವಳಿಗೆ ಏನು ಬಂದದೆ ಅಂತ ಹೇಳೋಣ ಅಂತ ಆ ಥರ ಕೊಟ್ಟೆ ಪ್ಯಾಕ್ ಮಾಡಿ ದುಡ್ಡು ಮಾಡ್ತಾ ಇದ್ದಾಳೆ. ಅವಳಿಗೆ ಏನೂ ಇಲ್ಲ, ಅವ್ರಿಗೆ ತಪ್ಪು ಮಾಡಿದವ್ರಿಗೆ ಏನೂ ಇಲ್ಲದೆ ನಿಂಗೇನು ಬಂದದೆ ಅವಳಕ್ಕೆ? ನ್ಯಾಯ ರೀತಿಲಿ ಬದುಕ್ತಾ ಇದೆಯಾ? ಎಂಥದ್ದು ಕಲಿಬೇಕು ಅಂತ ಕಲಿಯೋಕ್ಕೆ ಹೋಗ್ತಾ ಇದೆಯಾ? ನಿಂಗೆ ಅಂತ ಕೊಳ್ಳೋಕ್ಕೆ ಅಂತ ಆಗಿದೆ. ನಾನು ಅದೇ ಹೇಳಿದೆ ಶಾಲಿನಿ ಅಕ್ಕ. ಹ್ಞೂ ಅಶ್ವಿನಿ, ಶಾಲಿನಿ ಅಕ್ಕ ಹೇಳೋದು ಕರೆಕ್ಟಾಗದೆ. ಈಗ ಅಳ್ತಿಲ್ಲ, ಆದರೂ ಬೇಜಾರಾಗ್ತಾ ಇದೆ ಶಾಲಿನಿ ಅತ್ತೆ. ಎಂತ ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ. ಈಗ ಎಂತ ಮಾಡೋದೆ ಅಂತಿಲ್ಲ. ಪುಟ್ಟಕ್ಕ ವಿಡಿಯೋ ಮಾಡೋದಂತಲ್ಲ, ನಮ್ಮನೆ ಬೆಳ್ಳಿನ ಫೋನ್ ಮಾಡಿತ್ತ ಹೇಳ್ತಿತ್ತು, ವಿಡಿಯೋದಲ್ಲಿ ಘನ ಕಾಣಿಸ್ತಾ ಇದೆ ಎಲ್ಲರದ್ದು ಮಕ್ಕ, ಮತ್ತು
ಧ್ವನಿನೂ ಎಲ್ಲರದ್ದು ಗಾನ ಕೇಳಿಸ್ತಾ ಇದೆ. ತಗೋ ಪೊಲೀಸಿಗೆ ಕೊಡಿ ಅತ್ಲಾಗಿ, ಇದೇ ಆಟ ಅಲ್ಲ, ಮೂರು ದಿನಕ್ಕೂ ಒಂದಲ್ಲ ಒಂದು ಹಿಂಗ್ಸಿಂದ ಇರ್ತದೆ ಅಂತ ಹೇಳ್ತ. ಹಾಗೆ ಮಾಡಿದ್ರೆ ಸೈ ಕಣೆ, ಏನಿಲ್ಲ ತಗೊಂಡೋಗೋಣ. ಮೊದಲಿಗೆ ಕಂಪ್ಲೇಂಟ್ ಕೊಡೋದಂದ್ರೆ ಅಂತ ಹೇಳ, ಕಳ್ಳ ಬಡ್ಡಿ ಮಾರಂಗೆ ಇಲ್ಲ, ಅವೆಲ್ಲ ಕಳ್ಳ ಬಡ್ಡಿ ಅಲ್ಲನೆ. ಇವನು ಇಲ್ಲಿ ಸತ್ತೋದನ್ನು ಮಾರ್ತಿರೋದೇ ಅವು ಕಳ್ಳ ಬಡ್ಡಿ. ಬೈ ಅವ್ನು ಏನಾರು ಯಾರು ಹಿಟ್ಕೊಟ್ರೆ ಏನು ಒಂದ್ಸಲ ಜೈಲಿಗೆ ಹೋಗಿ ಬಂದಾನೆ, ಅವನಿಗೆ ಬುದ್ಧಿ ಭಾಷೆ ಇಲ್ಲ. ಇಲ್ಲಿ 2-3 ಸಲ ಹೋಗ್ಯಾನ, ಆದರೂ ಅವನಿಗೆ ಏನು ನೆಣ ಕಟ್ಟೋದೆ ಏನೋ ನೋಡು, ಅವನೇ ಕದ್ದು ಮಾರ್ತಿರೋದು. ಅವನ ಹತ್ರ ತಗೊಬಂದು ಇವಳು 300 ರೂಪಾಯಿಗೆ ಮಾರ್ತಾಳೆ ಅಂದರೆ ಎಂಥದೇ ಅದು? ತಲೆ ಸರಿ ಇರೋರು ಕೊಡ್ತಾರ, ತಲೆ ಕೆಟ್ಟಿರೋದು ನಿನ್ನ ಅವ್ವ ಕೊಡ್ತದೋ, ಅಥವಾ ದುಡ್ಡಷ್ಟು ಹೆಚ್ಚಾಗಿದ್ರೆ ಆ ಬಡವ್ರ ಬಗ್ರಿಗೆ ದಾನನಾರು ಮಾಡೋಕ್ಕೆ ಹೇಳ, ಅವಕ್ಕೆ ಪುಣ್ಯನಾರು ಬರ್ತದೆ. ಇಲ್ಲ, ಇವಳೇನೋ ಕುಡ್ದು ಇವಳಿಗೇನು ತಗೋ ಹೋಗಿಸ್ತದೆ ಏನೋ. ಹೈ ವಾಪ್ಗೇಟಿದ್ಗೋ ಹೆಂಗ್ಸಿಂತ ಒಂದು ಬಿಸಾಕ. ಗಣಸರು ಕುಡಿಯೋದೇ ಆಗಲ್ಲ, ಇಂಥ ಹೆಂಗಸರು ಕುಡಿಯೋದಂತೆ. ಹೈ ಅದೇ ಅಂತಿಲ್ಲ, ಇನ್ನೇನಿಲ್ಲ, ತಗೋ ಹೋಗೋದು ಪೊಲೀಸಿಗೆ ಹೇಳೋದು, ಹಿಂಗೆ ಇವಳು ಮಾರ್ತಾ ಇದ್ದಾಳೆ, ಇಲ್ಲಿ ಮನೇಲೆಲ್ಲ ತಂದು ಸಪ್ಲೈ ಮಾಡ್ತಾ ಇದ್ದಾಳೆ. ಮತ್ತು ಅವಳಿಗೆ ಸಪ್ಲೈ ಮಾಡೋಕ್ಕೆ ಅವಳಿಗೊಬ್ಳು, ಅವಳು ಮನೆ ಹಾಳಿ ಇನ್ನೊಬ್ಳದಳಲ್ಲ ಕಂಬ್ಲಕಾಯಿ, ಅವಳಂತ, ಅವಳು ಅಕ್ಕ ಅಲ್ಲ ಅವಳತ್ತು. ಅವಳು ಸಪ್ಲೈ, ಅವಳದು ಸಹಾಯ ತಗೋ ಸಪ್ಲೈ ಮಾಡ್ತಾ ಇದ್ದಾಳೆ. ಹಿಂಗೆ ನೋಡಿ ಮಾರ್ತಾ ಇದ್ದಾರೆ. ಹಿಂಗೆ ಊರ ಮನೇಲೆಲ್ಲ ಮಕ್ಕಳು ಮರಿ ಇರೋದು, ಹೆಂಗಸ್ರು ಮಕ್ಕಳು ಇರೋದು, ಇರೋಕ್ಕಾತಿಲ್ಲ ಅಂತ ಎಲ್ಲ ಸೇರೊಂದು ಹೋಗಿ ನಾವು ಹೆಂಗಸ್ರು ಕಂಪ್ಲೇಂಟ್ ಕೊಡೋಣ. ಎಂತ ಮಾಡೋಕ್ಕಾಗಲ್ಲ, ಒಳಗೆ ಎಳ್ಕೋತಾರೆ ಇಬ್ಬರನ್ನ. 4 ದಿನ ಅಲ್ಲೇ ಜೈಲಲ್ಲೇ ಮುದ್ದೆ ಮುರಿಲಿ, ಅವಾಗಾರು ಬುದ್ಧಿ ಬರ್ತದೆ. ಶಾಲಿನಿ ಅಕ್ಕ, ಸಿಟ್ಟಿಗೆ ಎಂತೆಲ್ಲ ಮಾಡೋದು ಬೇಡ. ಅದಕ್ಕೂ 2 ಮಕ್ಳು ಅದಾವೆ ಸಣ್ಣವು. ನಾವು ಇದಕ್ಕೆ ಬುದ್ಧಿ ಕಲಿಸ್ಬೇಕಂತ ಹಿಂಗೆ ಮಾಡಿ ನಾಳೆ ಅವಕ್ಕೆ ಯಾರೋ ಅಪ್ಪ ಅವ್ವ ಇಲ್ದಂಗೆ ಅವ್ನು ಮೊದಲೇ ಕುಡ್ಕ, ಇದು ಹೋಗಿ ಜೈಲಲ್ಲಿ ಕೂತ್ಕೊಂಡ್ರೆ ಆ ಮಕ್ಳನ್ನ ಸಾಕೋದಾರು ಯಾರ್ರೀ? ಆ ಪಾಪ ಆಮೇಲೆ ನಮಗೆ ಸುತ್ತದೆ ಅಂತ ಬೇಡ, ಸುಮ್ಮನಿರಿ. ನಾನು ಎಷ್ಟೋ ಸಲ ಇದೇ ಥರ ಜ್ಞಾನ ಮಾಡೋದು ಕಣೆ ಭವ್ಯ. ಆ ಹುಡುಗರ ಮುಖ ನೋಡ್ಕೊಂಡು ಸುಮ್ಮನಿರೋದು, ಮತ್ತು ಅವು ಹುಡುಗರು ಓದ್ತಾವ, ಹಂಗಾಗಿ ನಾನು ಅರ್ಧ ಸುಮ್ಮನಿರೋದು. ಆದರೆ ಈ ಸಲ ಮಾತ್ರ ಸುಮ್ಮನೆ ಬಿಡಬಾರ್ದು, ನಾನಂತೂ ಸುಮ್ಮನೆ ಬಿಡಬಾರ್ದು ಅಂತಲೇ ನಿಶ್ಚಯಿಸೀನಿ. ಭವ್ಯ ನೀ ಸುಮ್ಮನಿರು, ಪಾಪ ಪುಣ್ಯ ಎಲ್ಲ ಗಿರಾಯಿಸ್ಬಾರ್ದು. ಅಲ್ಲ, ಆ ಹುಡುಗರು ಹೆಂಗೂ ಇರ್ತಾವೆ ಬಿಡಿ. ಈ ಥರ ಅಪ್ಪ ಅವನ ಜೊತೆ ಇರೋದ್ಕಿಂತ ಅವು ಎಲ್ಡೆ ಇದ್ರೆ ಘನಾಗಿರ್ತಾವೆ, ಅಣ್ಣ ತಮ್ಮ ಘನಾಗಿ ಓದ್ತಿರ್ತಾವೆ. ಬೇಕಾದ್ರೆ ಅಷ್ಟೋ ಕಷ್ಟ ಆದರೆ ನಾವು ಯಾರ್ದಾರು ಮನೇಲಿ ಕರ್ಕೋಗಿ ಇಟ್ಕೊಳ್ಳೋಣ, ಇಲ್ಲ ಊಟ ತಿಂಡಿ ತಂದು ಕೊಡೋಣ, ಏನು ಸಮಸ್ಯೆ ಇಲ್ಲ. ಸಾಲಿಗೆ ಹೋಗ್ತವೆ ಬರ್ತವೆ, ಏನು ಅಡ್ಡಿಲ್ಲ. ಅವು 1 ವಾರಕ್ಕಾರು ಇದು ಉಳನ್ನ ಜೈಲಿಗೆ ಕಳಿಸ್ಬೇಕು. ಅವು ಹೆಂಗೂ ಇಲ್ಲ, ಎಲ್ಲ ಹೋಗ್ಯಾವಂತಲ್ಲ ಅಜ್ಜಿ ಮನೆಗೋ ಎಲ್ಲಿಗೋ ತಿರ್ಗಾಟಕ್ಕೆ. ಒಳ್ಳೆ ಇರಲಿ, ಸುಮ್ಮನಿರ. ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ನೀವು ಯಾರು ಸುಮ್ಮನಿದ್ರು ನಾ ಸುಮ್ಮನೆ ಇರಲ್ಲ. ಹಿಂಗೆ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡೆ ಇವು ಈ ಥರ ಮಿಗಾರಿಯದಲ್ಲ, ಏನು ಹೇಳೋರು ಕೇಳೋರಿಲ್ಲ ಅಂತನ. ಮೊದಲ ಇವಳಿಗೆ ಬುದ್ಧಿ ಕಲ್ಸೋಕ್ಕಿಂತ ಮುಂಚೆ ನಾನು ಪದ್ಮಕ್ಕೆ ತಗೋಬೇಕು ಅನ್ಕೊಂಡೀನಿ. ಮಕ್ಕಕ್ಕೆ ಹೋಗಿ 1 ಕೊಡಪಾನ ನೀರು ಸುರಿದು 2 ಕಪಾಲಿಗೂ ರಪ 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 ಅಂತ ಬಿಟ್ಟ, ನಿಂಗೇನು ಬಂದ ದೊಡ್ಡ ರೋಗ ಅಂತ ನಾಯಿಗೆ ಉಗ್ದಂಗೆ ಉಗ್ದು ಆಮೇಲೆ ಇವಳಿಗೆ ತಗೋಬೇಕು ಅನ್ಕೊಂಡೀನಿ. ನಾ ಮಾಡಿದೆ ಮಾತ್ರ ಸುಮ್ಮನೆ ಇರಲ್ಲ. ಬಿಟ್ಟಷ್ಟಕ್ಕೂ ಇವುಗಳದೇ ಹೆಚ್ಚಾಗ್ಯದಲ್ಲ. ಅಲ್ಲ, ಅವಳು ವಿಶಾಲಾಕ್ಷಿ ನಮ್ಮ ಊರವಳೆ ಅಲ್ಲ, ನಮ್ಮ ಕುಟುಂಬದವಳೆ ಅಲ್ಲ, ಎಲ್ಲಿಂದನೋ ಬಂದು ಇಲ್ಲಿ ಬಂದು ಸಾರ್ಕೊಂಡಾಳೆ. ಅವಳು ಗಂಡ ಅಲ್ಲಿಗಿರ ಬರೋದೆಲ್ಲ ಕುಡ್ದು ಅಲ್ಲೆಲ್ಲ ಹೊರಗಾಕಾತು. ಎಲ್ಲರೂ ಹೊರಗಿಟ್ಟ ಕೊನೆಗೆ ಇಲ್ಲಿ ಬಂದು ಈ ಚಂದ್ರಣ್ಣನೇ ಕಮ್ಮಿ ರೇಟಿಗೆ ಸಾಯಲಿ ಅಂತ ಕೊಟ್ಟಿದ್ದ ಆಸ್ತಿ ಮನೆ. ಹಂಗಾಗಿ ಅವು ಒಂದು ಇಲ್ಲಿ ನೆಲೆ ಊರಿದ್ದು. ಈಗ ಅವ್ರ ಮನೆಗೆ ದ್ರೋಹ ಬಗೀತಾ ಅದಾಳು ಬಿಡು. ಅವೆಲ್ಲ ಕೃತಜ್ಞತೆ ಇಲ್ದವ, ಅವು ಸುದ್ದಿ ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ನಾ ಮಾತ್ರ ಸುಮ್ಮನೆ ಇರಲ್ಲ. ಹೌದು ಮಾತ್ರ ಶಾಲಿನಿ ಅಕ್ಕ, ಮೊದಲು ಆ ಪದ್ಮಕ್ಕೆ ತಗೋಬೇಕು. ಜಾರ್ಸ್ 4 ಒದ್ದಾದ್ರೂ ಒದಿಬೇಕು ಕಣ್ರಿ. ಒದಿಯೋದಲ್ಲ, ನಾ ಮೊದಲು ಅಲ್ಲಿಗೆ ಹೋಗ್ಬರೋಣ ಅಂತ ಅಂದೆ ಭವ್ಯನ ಹತ್ರ. ಭವ್ಯ ಬೇಡ ಲಕ್ಷ್ಮಕ್ಕ ಮತ್ತು ಇಲ್ಲಿಗೆ ಬರೋಕ್ಕೆ ಹೇಳ್ಯಾರ, ಅಶ್ವಿನಿನೂ ಅಲ್ಲೇ ಹೋಗೋಣ ಅಂತ ಬಂತು. ನಾನು ಅಂದೆ ಇಲ್ಲ ಮರೆತಿ, ಇಲ್ಲೇ ಹೋಗ್ಬರೋಣ. ಮೊದಲು ನಂಗೆ ಪದ್ಮಕ್ಕೆ ಮಾಡಿಸ್ತೀನಿ. ಅದಕ್ಕೆ ವಾಸಣ್ಣ ಎಲ್ಲ ಹೋಗ್ಯಾರ ಲಕ್ಷ್ಮಕ್ಕ, ಒಂಚೂರು ನಾನು ತಗೋ ಪದ್ಮರ ಮನೆಗೆ ಬಿಡೋಕೆ ಹೇಳಿ. ಇಲ್ಲಿಂದ ಅಲ್ಲಿಗೆ ನೋಡಿಯಕ್ಕೆ ನಾನು ಕೂಡ್ದು ಕಣ್ರಿ. ಇವ್ರು ತೋಟಕ್ಕೆ ಹೋಗ್ಯಾರ, ಏನೋ ಬರ್ತಾರೆ, ಬಿಡೋಕೆ ಹೇಳೋದಾರ ಬಿಡೋಣ. ಅಲ್ಲಿಗೆಲ್ಲ ಹೋಗೋಣ. ಈಗ ಎಂತ ಮಾಡೋದಂತಾನೆ ತಲೆ ಬುಡ ಬರಲ್ಲ ಮರ್ರ. ಎಂತ ಮಾಡೋದಿಲ್ಲ, ಬಾರಿಸೋದಿಲ್ಲ. ನಾ ಹೇಳ್ದಂಗೆ ಮೊದಲು ಪದ್ಮಕ್ಕೆ ತಗೊಳ್ಳೋಣ. ಹೌದ್ರಿ ಲಕ್ಷ್ಮಕ್ಕ, ಹಾಗೆ ಮಾಡೋಣ. ಹೂನೇ ಅಶ್ವಿನಿ, ನಾವು ಹಂಗ ನಿಮ್ಮನೆಗೆ ಮೊದಲು ಹೋಗೋಣ ಈಗ. ಸರಿ ಶಾಲಿನಿ ಅತ್ತೆ.
ಹಂಗಾರೆ ನಾನು ಭವ್ಯಕ್ಕ ನಿಧಾನಕ್ಕೆ ನಡ್ಕೋತಾ ಇರ್ತೀವಿ. ಮನೆಗೆ ಹೋಗಿ ಅಪ್ಪನ ಹತ್ರ ಕಳಿಸ್ತೀನಿ. ಅಪ್ಪ ಕಾರಲ್ಲಿ ಬಂದು ನಿಮ್ಮಿಬ್ರನ್ನ ಕರ್ಕೋತಾರ, ಆಗಲ್ಲ? ಹೂನೆ, ಹಾಗೆ ಮಾಡಕ್ಕೆ ಹೇಳ. ಓ, ಇಲ್ಲಿಂದ ಅಲ್ಲಿ ಕಾರಂದೆ ಅಂತ ಸಾಲಿನಿ ಅಕ್ಕ, ನಿಧಾನಕ್ಕೆ ನಡ್ಕೊ ಹೋಗೋಣ. ಲಕ್ಷ್ಮಕ್ಕ, ನೀವು ಸುಮ್ಮನಿರಿ. ನಾವು ಹಿಂಗೆ ಎಲ್ಲದಕ್ಕೂ ಮುಲಾಜ್ ಮಾಡಿನೇ ನಮ್ಮ ಜೀವ ಪಣ ತೊಟ್ಟು ಬೇರೆಯವ್ರಿಗೆ ಉಪಕಾರ ಮಾಡೋದಲ್ಲ. ಸುಮ್ಮನಿರಿ. ಅವ್ರ ಮನೆ ಸಮಸ್ಯೆನೇ ಸಾರಿ ಮಾಡ್ಸಕ್ಕೆ ಹೋಗ್ತಿರೋದು, ಬಂದು ಕರ್ಕೊ ಹೋಗ್ತಾರೆ ಅಲ್ಲನೇ ಅಶ್ವಿನಿ? ಹ್ಞೂ ಶಾಲಿನಿ ಅತ್ತೆ. ಸರಿ, ಹಂಗಾರೆ ನಾವು ನಿಧಾನಕ್ಕೆ ಹೋಗ್ತಾ ಇರೋಣ. ಓ ಮರ್ರ, ತಡೀರಿ, ಒಂದು ಫೋನ್ ಮಾಡ್ತೀನಿ ಚಂದ್ರಣ್ಣಗೆ, ಬರ್ತಾರೆ. ಬಂದು ಎಲ್ಲರನ್ನೂ ಕಾರಲ್ಲಿ ಕರ್ಕೊ ಹೋಗ್ತಾರೆ. ಅದು ಸರಿನೇ ಮತ್ತೆ.